ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಮಹಿಮೆ. ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ಜೀವದಾತರೇ ಬನ್ನಿರಿ, ಜೀವದಾತರೇ ಬನ್ನಿರಿ, ಕರುಣೆಯ ಕರ್ತರೇ ಬನ್ನಿರಿ, ಕರುಣೆಯ ಕರ್ತರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮನ್ನು ಶುದ್ಧೀಕರಿಸಿರಿ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು, ನಮ್ಮ ದುಷ್ಟತನಗಳನ್ನು ತೆಗೆಯಿರಿ. ಪವಿತ್ರ ಆತ್ಮರೇ ಬನ್ನಿರಿ, ಪವಿತ್ರ ಆತ್ಮರೇ ಬನ್ನಿರಿ, ನಮ್ಮ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ, ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿರಿ, ಲೋಕದ ಎಲ್ಲ ಕುಟುಂಬಗಳ ಮೇಲೆ ಕರುಣೆ ತೋರಿರಿ, ಲೋಕದ ಸರ್ವ ಜನತೆಯ ಮೇಲೆ ಕರುಣೆ ತೋರಿರಿ, ಲೋಕದ ಎಲ್ಲ ಯುವಕ ಯುವತಿಯರ ಮೇಲೆ ಕರುಣೆ ತೋರಿರಿ, ಲೋಕದ ಎಲ್ಲ ಪ್ರಾಯಸ್ಥರ ಮೇಲೆ ಕರುಣೆ ತೋರಿರಿ, ಓ ಪವಿತ್ರ ಆತ್ಮರೇ ಬನ್ನಿರಿ,
ಓ ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಫಲಗಳಿಂದ ನನ್ನನ್ನು ತುಂಬಿರಿ. ನಿಮ್ಮ ಫಲಗಳಿಂದ ನಮ್ಮನ್ನು ತುಂಬಿರಿ. ನಿಮ್ಮ ಕೃಪಾ ವರಪ್ರಸಾದಗಳಿಂದ ನಮ್ಮನ್ನು ತುಂಬಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಯೇಸುವೇ, ಪವಿತ್ರವಾದ ದಿನದಲ್ಲಿ ನಿಮ್ಮ ಸಾನ್ನಿಧ್ಯವನ್ನು ಬಯಸಿ ಈ ಬೆಳಗಿನ ಸುಪ್ರಭಾತದಲ್ಲಿ ಕುಳಿತು ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಈ ಲೋಕದ ಸರ್ವ ಜನತೆಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಸ್ವಾಮಿ, ನೀವು ಪ್ರಾರ್ಥಿಸುವಂತಹ ಕೃಪೆಯನ್ನು ನಮಗೆ ಕೊಟ್ಟಿದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ, ನಾವು ದೈನಂದಿನ ಬದುಕಿನಲ್ಲಿ ಪ್ರತಿದಿನವೂ ಈ ಜೀವನದ ಯಾತ್ರೆಯನ್ನು ಪ್ರಾರಂಭ ಮಾಡುವುದಕ್ಕೆ ಮುಂಚಿತವಾಗಿ ನಿಮ್ಮನ್ನು ನೋಡುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮ್ಮನ್ನು ಮಹಿಮೆ ಪಡಿಸುತ್ತಾ, ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಾ ನಾವು ಈ ದಿನವನ್ನು ಪ್ರಾರಂಭಿಸುವ ಭಾಗ್ಯವು ನಮ್ಮದಾಗಿದೆ ರಾಜ, ಅದಕ್ಕಾಗಿ ಸ್ತೋತ್ರ. ಎಷ್ಟೋ ಜನರು ಮಲಗಿ ನಿದ್ರೆಯಲ್ಲಿ ಸೋತು ಹೋಗುವಾಗ ನಾವು ಎಚ್ಚೆತ್ತು ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ, ನಿಮ್ಮ ಪ್ರತಿನಿಧಿಗಳಾಗಿ ನಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಇಂದು ವಿಶೇಷವಾಗಿ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರುವಂತಹ ಲೋಕದ ಸರ್ವ ಜನತೆಯನ್ನು ಸಮರ್ಪಿಸುತ್ತೇವೆ ರಾಜ. ಈ ಸಕ್ಕರೆ ಕಾಯಿಲೆ, ಶುಗರ್ಗಳಿಂದ ಸ್ವಾಮಿ ತತ್ತರಿಸುತ್ತಿರುವಂತಹ ಮಕ್ಕಳನ್ನು ಸಮರ್ಪಿಸುತ್ತೇವೆ ರಾಜ. ಗರ್ಭಿಣಿಯಾಗಿರುವಂತಹ ಸ್ತ್ರೀಗಳಲ್ಲಿ ಈ ಸಕ್ಕರೆ ಕಾಯಿಲೆ, ಹುಟ್ಟುವ ಮಕ್ಕಳಲ್ಲಿ ಈ ಸಕ್ಕರೆ ಕಾಯಿಲೆ, ಯೌವನಸ್ಥರಲ್ಲಿ ಈ ಸಕ್ಕರೆ ಕಾಯಿಲೆ, ಪ್ರಾಯದವರಲ್ಲಿ ಈ ಸಕ್ಕರೆ ಕಾಯಿಲೆ, ಅನೇಕ ವಿಧದಲ್ಲಿ ಅನೇಕ ಜನರಲ್ಲಿ ಈ ಸಕ್ಕರೆ ಕಾಯಿಲೆ ಬಾಧಿಸುತ್ತಾ ಇದೆ ರಾಜ. ಮಾನಸಿಕವಾದ ಒತ್ತಡದ ಮೂಲಕವಾಗಿಯೂ ಈ ಸಕ್ಕರೆ ಕಾಯಿಲೆ, ಭುಜಿಸುವ ಆಹಾರದಿಂದ ಈ ಸಕ್ಕರೆ ಕಾಯಿಲೆ, ತೆಗೆದುಕೊಳ್ಳುವ ಔಷಧಿಗಳಿಂದ ಈ ಸಕ್ಕರೆ ಕಾಯಿಲೆ. ಹೌದು ಸ್ವಾಮಿ ದೇವ, ಈ ಮಕ್ಕಳಲ್ಲಿ ಈ ಸಕ್ಕರೆ ಕಾಯಿಲೆಯು ಅತೀವವಾಗಿ ಕ್ರಿಯೆ ಮಾಡುತ್ತಾ ಇದೆ ಸ್ವಾಮಿ. ಈ ಸಕ್ಕರೆ ಕಾಯಿಲೆಗಳ ಮೂಲಕವಾಗಿ ಕಾಲುಗಳಲ್ಲಿ ಗ್ಯಾಂಬ್ರೀನ್ ಆಗುತ್ತಾ ಇದೆ ಸ್ವಾಮಿ. ಕಾಲುಗಳು ಕೊಳೆತು ಹೋಗುತ್ತಾ ಇದೆ ಸ್ವಾಮಿ. ಕಾಲುಗಳು ತುಂಡರಿಸುತ್ತಾ ಇದ್ದಾರೆ ಸ್ವಾಮಿ. ಅಂಗವಿಕಲರಾಗಿ ಹೋಗುತ್ತಾ ಇದ್ದಾರೆ ಸ್ವಾಮಿ. ಸತ್ತು ಹೋಗುತ್ತಾ ಇದ್ದಾರೆ ಸ್ವಾಮಿ. ಮರಣ ಭಯಗಳು ಸ್ವಾಮಿ. ಏನು ಊಟ ಮಾಡಲು ಸಹ ಸಾಧ್ಯವಾಗುವುದಿಲ್ಲ ಸ್ವೇ. ಭಯ ಒಂದು ಮಾರಕವಾದ ರೋಗವಾಗಿ ಪರಿಣಮಿಸುತ್ತಿರುವಂತಹ ಈ ಸಕ್ಕರೆ ಕಾಯಿಲೆಯಲ್ಲಿ ನರಳುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ನಿಮ್ಮ ಅಪಾರವಾದ ಕೃಪೆಯನ್ನು ಸುರಿಸಿರಿ ರಾಜ. ಎಷ್ಟೋ ಜನ ಬೇಸತ್ತು ಹೋಗಿದ್ದಾರೆ ರಾಜ. ಎಷ್ಟೋ ಜನರ ಮನೆಯಲ್ಲಿ ಇದರ ನಿಮಿತ್ತವಾಗಿ ಮಾನಸಿಕವಾದ ಒತ್ತಡಕ್ಕೆ ಹೋಗಿದ್ದಾರೆ ಸ್ವಾಮಿ ದೇವ. ಎಷ್ಟೋ ಜನರಿಗೆ ಕೆಲಸ ಮಾಡಲಾಗುತ್ತಾ ಇಲ್ಲ, ತಮ್ಮ ಕುಟುಂಬವನ್ನು ಮುನ್ನಡೆಸಲು ಆಗುತ್ತಾ ಇಲ್ಲ. ಯೇಸುವೇ, ಈ ಸಕ್ಕರೆ ಕಾಯಿಲೆ, ಶುಗರಿಂದ ನರಳುತ್ತಿರುವಂತಹ ಎಲ್ಲ ಮಕ್ಕಳನ್ನು ಯೇಸುವೇ ನಿಮ್ಮ ಕೃಪೆಯಿಂದ ತುಂಬಿರಿ ಸ್ವಾಮಿ. ನಿಮ್ಮ ಶ್ವಾಸವನ್ನು ಊದಿರಿ ಸ್ವಾಮಿ. ಸೌಖ್ಯವನ್ನು ಕೊಡಿರಿ ಸ್ವಾಮಿ. ಯೇಸುವೇ, ಈ ದಿನದಲ್ಲಿ, ಈ ಕ್ಷಣದಲ್ಲಿ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ನಾವು ಈ ಸಕ್ಕರೆ ಕಾಯಿಲೆಗಾಗಿ ಪ್ರಾರ್ಥಿಸುತ್ತಿರುವಂತಹ ಈ ಗಳಿಗೆಯಲ್ಲಿ ಸ್ವಾಮಿ, ನಮ್ಮ ಮುಂದೆ ಇರುವಂತಹ, ಈ ಲೋಕದಲ್ಲಿ ಇರುವಂತಹ, ನಮ್ಮ ಊರು ವಿಚಾರಣೆ ಕುಟುಂಬಗಳಲ್ಲಿರುವಂತಹ ಸರ್ವ ಸದಸ್ಯರ ಮೇಲೆ ನಿಮ್ಮ ಕೃಪೆಯನ್ನು ಸುರಿಸಿರಿ ಸ್ವಾಮಿ. ಈ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವಂತಹ ಪ್ರತಿಯೊಬ್ಬರು ಸೌಖ್ಯ ಹೊಂದುವಂತೆ ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿರಿ ರಾಜ. ನಿಮ್ಮ ವಾಕ್ಯದ ಶಕ್ತಿಯು ಸ್ವಾಮಿ, ನಿಮ್ಮಲ್ಲಿ ವಿಶ್ವಾಸವಿಡುವಂತಹ ಮಕ್ಕಳು ಸೌಖ್ಯ ಹೊಂದುವಂತೆ ಮಾಡಿರಿ ರಾಜ. ಹಾಗೂ ಭರವಸೆಯಿಂದ ಅವರು ತೆಗೆದುಕೊಳ್ಳುವಂತಹ ಒಂದೊಂದು ಔಷಧಿಗಳ ನಿಮಿತ್ತವಾಗಿ, ಅವರ ಊಟಗಳ ನಿಮಿತ್ತವಾಗಿ, ಅವರ ಆ ಕ್ರಿಯೆಗಳ ಮೂಲಕವಾಗಿ ಪ್ರತಿಯೊಬ್ಬ ಮನುಷ್ಯನು ಈ ಸಕ್ಕರೆ ಕಾಯಿಲೆಯಿಂದ ಹೊರಬರಲು ಬೇಕಾದಂಥ ಜ್ಞಾನ ಅರಿವನ್ನು ಕೊಡಿರಿ ರಾಜ. ಹಾಗೂ ನೀವೇ ಔಷಧವಾಗಿ ಸ್ವಾಮಿ ಪ್ರತಿಯೊಬ್ಬರಿಗೂ ಸೌಖ್ಯವನ್ನು ಕರುಣಿಸಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ, ಆಮೇನ್.
ಆಮೆನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಿಯೇಕ ದೇವರೇ ಸ್ತೋತ್ರ. ಅಪ್ಪ ತಂದೆಯೇ, ರಾತ್ರಿಯಲ್ಲಿ ಸುಖಕರ ನಿದ್ರೆಯನ್ನು ಕೊಟ್ಟು ಈ ಹೊಸ ದಿವಸವನ್ನು ನಿಮ್ಮ ಕರುಣೆಯಿಂದ ನನಗೆ ಕೊಟ್ಟದಕ್ಕಾಗಿ ನನ್ನ ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಅಪ್ಪ ತಂದೆಯೇ, ಅನುದಿನದ ಕೆಲಸವನ್ನು ನೀಡಿ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮನ. ಪರಮ ತಂದೆ, ಒಳ್ಳೆಯ ಗಾಳಿ, ಬೆಳಕು, ಈ ಪರಿಸರ, ಈ ಸೃಷ್ಟಿ ಸಮಸ್ತವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಕರುಣಾಳು ದೇವ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಪಿತನೇ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಕೋಟಿ ಕೋಟಿ ನಮನ. ತಂದೆಯಾದ ದೇವರೇ, ನಿಮ್ಮ ವಾಗ್ದಾನದ ವಾಕ್ಯಗಳನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ನಿಮ್ಮ ಆತ್ಮದ ಬೆಳಕು ನನ್ನಲ್ಲಿ ತುಂಬಿಸಿದಕ್ಕಾಗಿ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ಪ್ರಭುವೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ಪ್ರಾರ್ಥಿಸಲು ನಮ್ಮನ್ನೆಲ್ಲರನ್ನು ಒಂದೇ ಕುಟುಂಬವಾಗಿ ಆರಿಸಿಕೊಂಡದಕ್ಕಾಗಿ ಕೋಟಿ ಕೋಟಿ ನಮನ. ಅಪ್ಪ ಪಿತನೇ, ಒಳ್ಳೆಯ ಜೀವನ ಹಾಗೂ ಈ ಜೀವಿತವನ್ನು ಕೊಟ್ಟದಕ್ಕಾಗಿ ನನ್ನ ಯೇಸುವೆ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ. ಅಪ್ಪ ಪಿತನೇ, ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ನನ್ನ ಯೇಸುವೆ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ತಂದೆಯಾದ ದೇವರೇ, ನಿಮ್ಮ ಕೃಪಾ ವರದಾನಗಳಿಗಾಗಿ ಸ್ತೋತ್ರ. ಪ್ರಭುವೇ, ಈ ಸ್ವರ್ಗೀಯಾತ್ರ ಮಧ್ಯಸ್ಥ ತಂಡದ ಮೂಲಕ ಹಾಗೂ ಬ್ರದರ್ ರೊಸಾರಿಯೋ ಮೂಲಕ ನಮ್ಮನ್ನೆಲ್ಲರನ್ನು ಆಧ್ಯಾತ್ಮಿಕವಾಗಿ ಬಲಗೊಳ್ಳುತ್ತಿರುವುದಕ್ಕಾಗಿ ಕೋಟಿ ಕೋಟಿ ನಮನ. ಅಪ್ಪ ಪಿತನೆ, ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತುತಿಸುತ್ತೇನೆ, ವಂದಿಸುತ್ತೇನೆ, ಆರಾಧಿಸುತ್ತೇನೆ. ಪ್ರಭುವೆ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ನಮ್ಮೆಲ್ಲಾ ನಿದ್ರಾವಸ್ಥೆಗಳನ್ನು ತೆಗೆಯಿರಿ ಸ್ವಾಮಿ. ನಿಮ್ಮಲ್ಲಿ ನಾವು ಆಧ್ಯಾತ್ಮಿಕವಾಗಿ ಒಂದುಗೂಡುವಂತೆ ಈ ಲೋಕದ ಎಲ್ಲಾ ವ್ಯಾಮೋಹಗಳಿಂದ ಎಲ್ಲರಿಗೂ ಬಿಡುಗಡೆ ಕೊಡಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಎಂತ ಒಳ್ಳೆ ದೇವರು ಏಸಪ್ಪ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರನು. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರನು. ಎಂತ ಒಳ್ಳೆ ದೇವರು ಏಸಯ್ಯ. ಘೋರ ಪಾಪಿಯಾದ ನಾನು ನಿನ್ನಿಂದ ದೂರ ಹೋದಾಗ ನಿನ್ನ ಪ್ರೇಮದೇ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ನಿನ್ನ ಪ್ರೇಮದೇ ನನ್ನ ಅಪ್ಪಿಕೊಂಡು ಕ್ಷಮಿಸಿದಂತ ನನ್ನ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆಯೆಲ್ಲ ತೀರಿತಯ್ಯ ನಿನ್ನ ಸೇರನು. ಎಂತ ಒಳ್ಳೆ ದೇವರು ಏಸಯ್ಯ. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟ ದೂರ ಹೋದರು. ನನಗಿದ್ದ ನನ್ನವರೆಲ್ಲರೂ ನನ್ನ ಬಿಟ್ಟು ದೂರ ಹೋದರು. ಎಷ್ಟೆಷ್ಟ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ ಏಸಯ್ಯ.
ಎಷ್ಟೆಷ್ಟ ಕಷ್ಟಗಳಿಗೆ ಗುರಿ ಮಾಡಿದರು ನನ್ನ ಬಿಡಲೇ ಇಲ್ಲ ಏಸಯ್ಯ. ಎಂತ ಒಳ್ಳೆ ದೇವರು ಏಸಯ್ಯ, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆ ಎಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಚಿಂತೆ ಎಲ್ಲ ತೀರಿತಯ್ಯ ನಿನ ಸೇರಲು, ಎಂತ ಒಳ್ಳೆ ದೇವರು ಏಸಯ್ಯ. ಪ್ರಭುವನ್ನ ಆರಾಧಿಸೋಣ, ಆ ಒಳ್ಳೆಯ ದೇವರನ್ನ, ಆ ಒಳ್ಳೆಯ ಪ್ರಭುವನ್ನ ಪೂರ್ಣ ಮನಸ್ಸಿನಿಂದ ಆತ್ಮದಿಂದ ನಮ್ಮ ಚಿಂತೆಯನ್ನೆಲ್ಲ ತೀರಿಸುವಂತಹ ಯೇಸುವನ್ನ ನಾವು ಆರಾಧಿಸುವ, ಪೂರ್ಣ ಮನಸ್ಸು ಹೃದಯ ಆತ್ಮಶಕ್ತಿಯಿಂದ ನಾವು ಮಹಿಮೆ ಪಡಿಸುವ. ಹಲ್ಲೆಲೂಯ, 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 ಸ್ತೋತ್ರ 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 ರಾಜ್ಯವಂದನೆಗಳ ರಾಜ್ಯ, ಕೋಟ್ಯಾನುಕೋಟಿ ಸ್ತೋತ್ರಗಳು, ಕೋಟ್ಯಾನುಕೋಟಿ ವಂದನೆಗಳು ಸ್ವಾಮಿ ದೇವ. ಯೇಸುವೇ, ಯೇಸುವೇ ನಿಮಗೆ ಆರಾಧನೆ, ಯೇಸುವೇ, ಯೇಸುವೇ ನಿಮಗೆ ಮಹಿಮೆ, ಯೇಸುವೇ. ಹಾಲೆಲೂಯ, 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 ಓ ಹಲ್ಲೆಲೂಯ, 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 ಓ ಹಾಲ 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 ಹಾಲ. ಯೇಸುವೇ ಸ್ತೋತ್ರ, ರಾಜ್ಯ ವಂದನೆಗಳ ರಾಜ್ಯ, ಸ್ತೋತ್ರ ರಾಜ ವಂದನೆಗಳ ರಾಜ, ಓ ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಓ ಯೇಸುವೇ ಸ್ತೋತ್ರ 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 ಸ್ತೋತ್ರ, ಓ ಪರಿಶುದ್ಧರೇ ಸ್ತೋತ್ರ 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 ಸ್ತೋತ್ರ, ಓ ಕರುಣೆಯ ಕರ್ತರೇ ಸ್ತೋತ್ರ 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 ಸ್ತೋತ್ರ, ಓ ಜೀವದಾತರೇ ಸ್ತೋತ್ರ 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 ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ, ಯೇಸುವೇ ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ರಬಿ, 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 ಓ ರಬಿ, 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 ರಬಿ. ಓ ಹಲ್ಲೆಲೂಯ, 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 ಓ ಹಲ್ಲೆಲೂಯ, 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 ಓ ಹಲ್ಲೆಲೂಯ, 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 ಓ ಹಾಲ 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 ಹಾಲ, ಓ ಅಲ ಕೈಯಲ್ಲ 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 ಮೈಯಲ್ಲ ಲಲಲಲಲಲಲಲಲಲ, ಓ ಎಲ್ಲ ಕೈಯಲ್ಲ 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 ಮೈಯಲ್ಲ ಲಲಲಲಲಲಲ, ಓ ಹಾಲೆಲೂಯ, 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 ಓ ಹಾಲೆಲೂಯ, 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 ಓ ಯೇಸುವೇ, 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 ಓ ಯೇಸುವೇ, 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 ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ, ಅಪ್ಪ ತಂದೆಯೇ ವಂದನೆ 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 ವಂದನೆ, ಆರಾಧನೆ 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 ಆರಾಧನೆ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಓ ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಓ ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಓ ರಾಜಾದಿ ರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ, ಓ
ಇಹ ಪರಲೋಕಗಳ ಒಡೆಯರೇ ಸ್ತೋತ್ರ, ಕರುಣೆಯ ಕರ್ತರಿಯೇ ಸ್ತೋತ್ರ, ಜೀವಂತಂಜ ದೇವರೇ ಸ್ತೋತ್ರ, ಅಪಾ ತಂದೆಯೇ ಸ್ತೋತ್ರ, ಯೇಸು ದೇವರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ 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 ಯೇಸುವೇ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಅಪ್ಪ ತಂದೆಯೇ ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ ವಂದನೆ 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 ವಂದನೆ. ಅಪ್ಪ ತಂದೆಯೇ ಆರಾಧನೆ 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 ಆರಾಧನೆ. ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಹಲ್ಲೆಲೂಯ 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 ಹಲ್ಲೆಲೂಯ. ಓ ಯೇಸುವೇ 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 ಯೇಸುವೇ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯ. ರಬಿ 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 ರಬಿ. ಓ ರಬಿ ಓ ರಬಿ ಓ ರಬಿ ಓ ರಬಿ ಓ ರಬಿ 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 ರಬಿ. ಓ ರಬಿ ರಬಿ. ಹಾಲೆಲೂಯ. ಎಲೋಹಿ 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 ಎಲೋಹಿ. ಹಾಲೆಲೂಯ 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 ಹಾಲೆಲೂಯ. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಸಮಯ ನಿಗದಿಯನ್ನು ನೋಡುತ್ತಾ, ಎಲ್ಲರಿಗೂ ಅವಕಾಶ ಕೊಡುತ್ತಾ, ನಾವು ಭಾರದಿಂದ ಸಕ್ಕರೆ ಕಾಯಿಲೆಯನ್ನು ನರಳುತ್ತಿರುವಂಥ ಪ್ರತಿಯೊಬ್ಬರೊಂದಿಗೆ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಮಹಿಮೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ಬೆಳಗಿನ ಜಾವವನ್ನು ಸ್ವಾಮಿ ನೀವು ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ, ನಿಮ್ಮ ಮಹಿಮೆಯನ್ನು ಪಡಿಸುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ನಿನಗೆ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವವರಿಗಾಗಿ ಪ್ರಾರ್ಥಿಸಲು ನೀವು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಸಣ್ಣ ಮಕ್ಕಳಿನಿಂದ ವಯಸ್ಸಾದವರ ತನಕ ಇರುವಂತಹ ಎಲ್ಲಾ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರುವ ಪ್ರತಿಯೊಬ್ಬರನ್ನು ಸ್ವಾಮಿ ನಿಮ್ಮ ಪವಿತ್ರವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆ, ಎಷ್ಟೋ ಮಕ್ಕಳು ಸ್ವಾಮಿ ಹುಟ್ಟುವಾಗಲೇ ಸ್ವಾಮಿ ಸಕ್ಕರೆ ಕಾಯಿಲೆಯನ್ನು ಹೊಂದಿಕೊಂಡು ಹುಟ್ಟುತ್ತಾರೆ ಸ್ವಾಮಿ. ಹೌದು ಸ್ವಾಮಿ, ಎಷ್ಟೋ ಗರ್ಭಿಣಿಯರು ಇರುವಾಗಲೇ ಸ್ವಾಮಿ ಹೊಟ್ಟೆಯಲ್ಲೇ ಸ್ವಾಮಿ ಈ ಕಾಯಿಲೆಯು ಮಕ್ಕಳಿಗೆ ಬರುತ್ತಿದೆ ಸ್ವಾಮಿ. ಅಪ್ಪ ತಂದೆ, ಸಕ್ಕರೆ ಕಾಯಿಲೆಯವರನ್ನು ಸ್ವಾಮಿ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ನೀನು ಅದ್ಭುತಕರ ದೇವನು ರಾಜ, ನೀನು ಎಲ್ಲವನ್ನು ಗುಣಪಡಿಸುವಂತಹ ದೇವನು ರಾಜ. ಅಪ್ಪ ತಂದೆ, ಈ ಕಾಯಿಲೆಯಿಂದ ನರಳುತ್ತಿರುವವರನ್ನು ನೋಡಲು ಅಸಾಧ್ಯವಾಗಿದೆ ಸ್ವಾಮಿ. ಅವರ ನರಳಾಟವು ಸ್ವಾಮಿ ಅಘೋರವಾಗಿದೆ ಸ್ವಾಮಿ. ಅಪ್ಪ ತಂದೆ, ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರುವವರ ಮೇಲೆ ಕರುಣೆ ತೋರಿರಿ ಸ್ವಾಮಿ. ಅಪ್ಪ ತಂದೆ, ನೀವು ಅವರನ್ನು ಮುಟ್ಟಿರಿ ಸ್ವಾಮಿ, ಅವರನ್ನು ಗುಣಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರು ತೆಗೆದುಕೊಳ್ಳುತ್ತಿರುವಂತಹ ಒಂದೊಂದು ಔಷಧಿಗಳು ಸ್ವಾಮಿ ಅಪ್ಪ ತಂದೆ ಅವರು ನಿಮ್ಮ ಕೃಪೆಯಿಂದ ತುಂಬಿದಂತಾಗಲಿ ಸ್ವಾಮಿ. ಅವರು ತೆಗೆದುಕೊಳ್ಳುವ ಔಷಧಿ ತಕ್ಷಣವೇ ಗುಣವಾಗುವಂತಹ ಕೈಗಳಾಗಿ ನಿಮ್ಮ ಕೈಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅವರ ಮೇಲೆ ಕರುಣೆ ತೋರಿರಿ ಅಪ್ಪ ತಂದೆ. ಅವರು ಪಡುತ್ತಿರುವಂತಹ ಯಾತನೆ ಅಷ್ಟಿಷ್ಟಲ್ಲ ಸ್ವಾಮಿ, ಯಾವುದೇ ವಸ್ತು ಆಹಾರ ವಸ್ತುಗಳನ್ನು ತಿಂದರೂ ಸ್ವಾಮಿ ಅದನ್ನು ಜೀರ್ಣಿಸಿಕೊಳ್ಳುವಂತಹ ಶಕ್ತಿ ಇಲ್ಲ ಸ್ವಾಮಿ. ಅದು ತಿನ್ನಬೇಡ ಇದು ತಿನ್ನಬೇಡ ಎಂದು ಹೇಳುತ್ತಿರುವಾಗ ಸ್ವಾಮಿ ತಿನ್ನಲು ಮನಸ್ಸಿದ್ದರೂ ಸ್ವಾಮಿ ಆ ಕಾಯಿಲೆಯಿಂದ ಅಯ್ಯೋ ನನಗೆ ಈ ಕಾಯಿಲೆ ಇದೆ, ಈ ವಸ್ತುಗಳನ್ನು ನಾನು ಸ್ವೀಕರಿಸಬಾರದು, ಈ ಆಹಾರ ಪದಾರ್ಥಗಳನ್ನು ನಾನು ತಿನ್ನಬಾರದು, ಬೇರೆ ಕಡೆ ಎಲ್ಲೂ ಪ್ರಯಾಣಿಸಬಾರದು ಎಂದು ಮನಸ್ಸಿನಲ್ಲಿ ನೊಂದುಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ ತಂದೆಯೇ ಕರುಣೆ ತೋರು ಸ್ವಾಮಿ, ಅವರೆಲ್ಲರ ಮೇಲೆ ಕರುಣೆ ತೋರಿರು ಸ್ವಾಮಿ. ನನ್ನ ಪತಿಯ ಮೇಲೆ ಇರುವಂತಹ ಸಕ್ಕರೆ ಕಾಯಿಲೆಯನ್ನು ನಿಮಗೆ ಸಮರ್ಪಿಸುತ್ತೇನೆ. ನನ್ನ ಸ್ವರ್ಗೀಯ ತಂಡದ ಕುಟುಂಬದಲ್ಲಿರುವಂತಹ ಸಕ್ಕರೆ ಕಾಯಿಲೆಗಳಿರುವಂತಹ ವ್ಯಕ್ತಿಗಳು ನಿಮಗೆ ಸಮರ್ಪಿಸುತ್ತಿದ್ದೇನೆ. ಪ್ರತಿಯೊಬ್ಬರನ್ನು ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತಹ ಈ ಕಾಯಿಲೆಯಿಂದ ನರಳುತ್ತಿರುವ ಪ್ರತಿಯೊಬ್ಬರನ್ನು ಸ್ವಾಮಿ
ನಿಮ್ಮ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ ರಾಜ. ಅಪ್ಪ ತಂದೆಯೇ, ಕರುಣೆ ತೋರಿರಿ, ಎಲ್ಲರನ್ನು ಗುಣಪಡಿಸಿರಿ, ಎಲ್ಲರನ್ನು ಅನುಗ್ರಹಿಸಿರಿ, ಎಲ್ಲರನ್ನು ಆಶೀರ್ವದಿಸಿರಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್. ಆಮೆನ್. ಆಮೆನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ವಂದನೆಗಳು ಸ್ವಾಮಿ. ಅಪ್ಪ ಯೇಸುವೆ, ರಾತ್ರಿ ಒಳ್ಳೆ ಸುಖಕರ ನಿದ್ರೆಯನ್ನು ಕೊಟ್ಟು ಇದನ್ನ ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ಇದನ್ನ ಜೀವ ನೆರಳನ್ನು ಕೊಟ್ಟಿದ್ದೀಯ, ಸ್ತೋತ್ರ ರಾಜ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿರುವ ಸಕ್ಕರೆ ಕಾಯಿಲೆ ಇರುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ, ಅಂತವರ ಮೇಲೆ ಕರುಣೆ ತೋರು ಸ್ವಾಮಿ. ಅಪ್ಪ ತಂದೆ, ಸಕ್ಕರೆ ಕಾಯಿಲೆ ಎನ್ನುವುದು ಒಂದು ವಾಡಿಕೆ ಆಗಿ ಹೋಗಿಬಿಟ್ಟಿದೆ ಸ್ವಾಮಿ. ಪ್ರತಿಯೊಬ್ಬರಲ್ಲೂ ಸಕ್ಕರೆ ಕಾಯಿಲೆ ಇರುತ್ತದೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸು ತಂದೆ. ಅಂತವರಿಗೆ ಕೆಲವರು ಅದನ್ನು ಒಂದು ದೊಡ್ಡ ಕಾಯಿಲೆಯಾಗಿ ತೆಗೆದುಕೊಂಡು ತುಂಬಾ ಕಷ್ಟಪಡುತ್ತಾರೆ ಸ್ವಾಮಿ. ಅಂತವರನ್ನ ಆಶೀರ್ವದಿಸು ತಂದೆ. ಅಪ್ಪ ತಂದೆ, ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ಪುಟ್ಟ ಮಕ್ಕಳಿಗೆ ಸ್ವಾಮಿ ಸಕ್ಕರೆ ಕಾಯಿಲೆ ಬರುತ್ತೆ ಸ್ವಾಮಿ. ಅಪ್ಪ ತಂದೆ, ಅಂತ ಮಕ್ಕಳ ಮೇಲೆ ದಯೆ ತೋರು ಸ್ವಾಮಿ, ಕೃಪೆ ತೋರು ಸ್ವಾಮಿ. ತಂದೆ, ಇನ್ನು ಚಿಕ್ಕ ವಯಸ್ಸಿನಲ್ಲಿ ಸ್ವಾಮಿ ಎಲ್ಲಾ ವಸ್ತುಗಳನ್ನು ತಿನ್ನಬಾರದು ಎಂಬ ಅವರ ಮುಂದೆ ಒಂದು ಇದು ಬಂದಾಗ ಸ್ವಾಮಿ, ಆ ಮಕ್ಕಳಿಗೆ ನೋವಾಗುತ್ತೆ ಸ್ವಾಮಿ. ಅಪ್ಪ ಯೇಸುವೆ, ಆ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಆ ಮಕ್ಕಳಲ್ಲಿರುವ ಸಕ್ಕರೆ ಕಾಯಿಲೆಗಳನ್ನು ದೂರ ಮಾಡು ಸ್ವಾಮಿ. ಅಪ್ಪ ಯೇಸುವೆ, ವಿಶೇಷವಾಗಿ ತಂದೆ, ನಮ್ಮ ವಿಚಾರಣೆಯ ಗುರುಗಳಲ್ಲಿರುವ ಸಕ್ಕರೆ ಕಾಯಿಲೆಯನ್ನು ದೂರ ಮಾಡು ತಂದೆ. ಅಪ್ಪ ಯೇಸುವೆ, ಎಷ್ಟೋ ಜನ ಸ್ವಾಮಿ ಸಕ್ಕರೆ ಕಾಯಿಲೆಯಿಂದ ನರಳುತ್ತಿರುವವರು ಸ್ವಾಮಿ ನನ್ನ ಮುಂದೆ ಇದ್ದಾರೆ ಸ್ವಾಮಿ. ಅವರೆಲ್ಲರಿಗೂ ಅವರ ಎಲ್ಲರ ಮನಸ್ಥಿತಿಯನ್ನು ಶಾಂತಗೊಳಿಸ್ತಂದೆ. ಅವರ ಮನಸ್ಸಿಗೆ ಶಾಂತಿಯನ್ನು ಕೊಡು ತಂದೆಯೇ. ಒಳ್ಳೆಯದು ಕೆಟ್ಟದ್ದೆಂಬ ಅರಿವನ್ನು ಮೂಡಿಸಿ ಅವರು ಒಳ್ಳೆಯ ಮಾರ್ಗದಲ್ಲಿ ಒಳ್ಳೆಯ ಆಹಾರವನ್ನು ತೆಗೆದುಕೊಳ್ಳುವ ಇವರ ವೃತ್ತಿಯನ್ನು ಕೊಡುತ್ತಂತೆ. ಅಪ್ಪ ತಂದೆ, ನನ್ನ ಕುಟುಂಬದಲ್ಲೂ ಸ್ವಾಮಿ ಸಕ್ಕರೆ ಕಾಯಿಲೆ ಇರುವವರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಅವರೆಲ್ಲರನ್ನು ನೋಡು, ಅವರೆಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ತಂದೆಯೇ, ನನ್ನ ಸ್ವರ್ಗೀಯ ತಂಡದಲ್ಲಿರುವ ಯಾರಾದರೂ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದರೆ ಸ್ವಾಮಿ, ಅವರೆಲ್ಲರನ್ನು ಆಶೀರ್ವದಿಸು ತಂದೆಯೇ. ಅಪ್ಪ ತಂದೆಯೇ, ನನ್ನನ್ನೇ ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ನನ್ನಲ್ಲಿರುವ ಸಕ್ಕರೆ ಕಾಯಿಲೆಯನ್ನು ದೂರ ಮಾಡು ತಂದೆಯೇ. ಅಪ್ಪ ಯೇಸುವೆ, ಅಪ್ಪ ತಂದೆಯೇ, ಎಲ್ಲರನ್ನು ನಿನಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ. ಎಲ್ಲರ ಮೇಲೆ ಕರುಣೆ ತೋರು, ದಯೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಈ ಮಧುಮೇಹ ಎನ್ನುವುದು ಒಂದು ವಾಡಿಕೆಯ ಕಾಯಿಲೆ ಆಗಿದೆ ಸ್ವಾಮಿ. ಅಂತವರನ್ನು ಆಶೀರ್ವದಿಸು ಸ್ವಾಮಿ. ಆ ಕಾಯಿಲೆ ಇರುವವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ನಿನ್ನಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸಿದ್ದೇನೆ ಸ್ವಾಮಿ. ಆ ಕಾಯಿಲೆ ಇರುವವರ ಮೇಲೆ ಎಲ್ಲರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ ಎಂದು ನಿನ್ನಲ್ಲಿ ವಿನಯದಿಂದ ಪ್ರಾರ್ಥಿಸಿದ್ದೇನೆ ತಂದೆಯೇ. ಆಮೆನ್. ಆಮೆನ್. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರ ಸ್ತೋತ್ರ, ತ್ರಿಯೇಕ ದೇವರ ಸ್ತೋತ್ರ. ಪ್ರಭುವೆ, ನಿಮ್ಮ ಅಪರಿಮಿತ ಕರುಣೆಗಾಗಿ ಕೋಟಿ ಕೋಟಿ ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಸಕ್ಕರೆ ಕಾಯಿಲೆ ರೋಗಿಗಳನ್ನು ಯೇಸುವೆ ನಿಮ್ಮ ಉನ್ನತವಾದ ಪರಿಶುದ್ಧ ರಕ್ತದಲ್ಲಿ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೆ, ಈ ಸಕ್ಕರೆ ಕಾಯಿಲೆ ರೋಗಿ ಹುಟ್ಟಿದ ಮಗುವಿನಿಂದ ಇಟ್ಕೊಂಡು ಯುವಕರಿಗೆ, ವಯಸ್ಸಾದವರಿಗೆ ಎಲ್ಲರಿಗೂ ಬರುತ್ತಿದೆ ಸ್ವಾಮಿ. ಪ್ರಭು, ಇಂಥ ರೋಗಿಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೆ, ಸಕ್ಕರೆ ಕಾಯಿಲೆ ರೋಗದಿಂದಾಗಿ ಸ್ವಾಮಿ ಅಪ್ಪ ತಂದೆ ಸ್ತೋತ್ರ ರಾಜ. ಎಲ್ಲ ಸಕ್ಕರೆ ಕಾಯಿಲೆಯಿಂದ ಇರುವಂತಹ ಮಕ್ಕಳನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಯೇಸುವೇ, ಆ ಮಕ್ಕಳ ಎಲ್ಲ ನೋವುಗಳು ನಿಮ್ಮ ಮುಂದೆ ಇದೆ ರಾಜ. ಎಲ್ಲ ಮಕ್ಕಳ ಆ ಶುಗರ್ ಕಾಯಿಲೆಯ ಭಯಗಳು, ಆತಂಕಗಳು ಅತೀವವಾಗಿದೆ ಸ್ವಾಮಿ ದೇವ.
ಬೆರಳುಗಳು ಕತ್ತರಿಸಲ್ಪಟ್ಟು, ಕಾಲುಗಳು ಕತ್ತರಿಸಲ್ಪಟ್ಟು ಸ್ವಾಮಿ ಆಸ್ಪತ್ರೆಯಲ್ಲಿ, ಮನೆಗಳಲ್ಲಿ ಸ್ವಾಮಿ ಕಂಗಾಲಾಗಿ ಕುಳಿತಿದ್ದಾರೆ ಸ್ವಾಮಿ ದೇವ. ಎಷ್ಟೋ ಜನರಿಗೆ ಚಿಕಿತ್ಸೆ ಇಲ್ಲದೆ ಇದ್ದಾರೆ ರಾಜ. ಎಷ್ಟೋ ಜನರಿಗೆ ಏನು ಊಟ ಮಾಡಲಾಗದೆ ಹೋಗಿದೆ ರಾಜ. ಎಷ್ಟೋ ಜನರು ಈ ಸಕ್ಕರೆ ಕಾಯಿಲೆಯಿಂದ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ರಾಜ. ಹೌದು ಸ್ವಾಮಿ ದೇವ. ಸ್ವಾಮಿ, ಪ್ರತಿಯೊಬ್ಬ ಮಕ್ಕಳ ಭಯ ಸ್ವಾಮಿ ಆವರಿಸುತ್ತಾ ಇದೆ ರಾಜ. ಆ ಭಯದ ನಿಮಿತ್ತವಾಗಿ ಹಲವಾರು ಜನ ಇನ್ನೂ ರೋಗಿಗಳಾಗಿ ಹೋಗುತ್ತಾ ಇದ್ದಾರೆ ರಾಜ. ಇನ್ನು ವೇದನೆಗೆ ಒಳಗಾಗುತ್ತಾ ಇದ್ದಾರೆ ರಾಜ. ಹೌದು ಸ್ವಾಮಿ, ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಎಷ್ಟೋ ಜನರು ಭಯದ ನಿಮಿತ್ತವಾಗಿ ಸಕ್ಕರೆ ಕಾಯಿಲೆಗಳ ಒತ್ತಡಗಳು ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾ ಇದ್ದಾರೆ ರಾಜ. ಎಷ್ಟೋ ಜನರಿಗೆ ಈ ಸಕ್ಕರೆ ಕಾಯಿಲೆಗೆ ತಕ್ಕ ಹಾಗೆ ಆಹಾರವನ್ನು ಕೊಡುವ ವ್ಯಕ್ತಿಗಳು, ಪತಿಯೋ ಅಥವಾ ಮಕ್ಕಳು ಇಲ್ಲ ಸ್ವಾಮಿ. ಎಷ್ಟೋ ಜನ ಪ್ರಾಯ ತುಂಬಿದವರು ಸ್ವಾಮಿ, ವಯಸ್ಸಾಗಿ ಹೋದವರು ಈ ಸಕ್ಕರೆ ಕಾಯಿಲೆಯ ನಿಮಿತ್ತವಾಗಿ ಸರಿಯಾದ ಸಮಯಕ್ಕೆ ಆಹಾರವಿಲ್ಲದೆ ಇದ್ದಾರೆ ರಾಜ. ಕರುಣೆ ತೋರಿ, ದಯೆ ತೋರಿ ಸ್ವಾಮಿ. ಸಕ್ಕರೆ ಕಾಯಿಲೆಯಿಂದ, ಶುಗರಿಂದ ತತ್ತರಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು ನಿಮ್ಮ ಗಾಯವುಳ್ಳ ಕರಗಳಿಂದ ಮುಟ್ಟಿ ಸೌಖ್ಯಪಡಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ, ಆಮೇನ್. ಅನಿಲ್, ಪ್ರಾರ್ಥಿಸಿ. ಪ್ರೇಯಿಸಲು ಪ್ರಾರ್ಥಿಸುವವರು ದಯವಿಟ್ಟು ಪ್ರಾರ್ಥಿಸಿ. The person you are speaking with has put your call on hold. ದೇವರ ವಾಕ್ಯವನ್ನು ಆಲಿಸೋಣ. ಮತ್ತಾಯನ ಶುಭ ಸಂದೇಶ 11ನೇ ಅಧ್ಯಾಯ 28ನೇ ವಚನ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮತ್ತಾಯನ ಶುಭ ಸಂದೇಶ 9ನೇ ಅಧ್ಯಾಯ 36ನೇ ವಚನ. ಆ ಜನಸಮೂಹವನ್ನು ಕಂಡಾಗ ಯೇಸುವಿನ ಮನಸ್ಸು ಕರಗಿತು, ಏಕೆಂದರೆ ಅವರು ಕುರುಬನಿಲ್ಲದ ಕುರಿಗಳಂತೆ ತೊಳಲುತ್ತಿದ್ದರು, ಬಳಲುತ್ತಿದ್ದರು. ಕೀರ್ತನೆ 1ನೇ ಅಧ್ಯಾಯ 8ನೇ ವಚನ. ಪ್ರಭುವಿನ ಧರ್ಮಶಾಸ್ತ್ರದಲ್ಲಿ ಹರ್ಷಗೊಳ್ಳುವವನಾರೋ ಅವನೇ ಧನ್ಯರು, ಹಗಲಿರುಳು ಅದನ್ನೇ ಧ್ಯಾನಿಸುವವನೇ ಇನ್ನು ಧನ್ಯನು. ಕೀರ್ತನೆ 43 ವಚನ 3. ಕಳುಹಿಸಿ ನಿನ್ನ ಜ್ಯೋತಿಯನ್ನು, ನಿನ್ನ ಸತ್ಯ ಪಥವನ್ನು ನನ್ನನ್ನು ಮುನ್ನಡೆಸಲು ಸೇರಿಸಲೆನ್ನನು ನಿನ್ನ ಪವಿತ್ರ ಪರ್ವತಕ್ಕೆ, ನಿನ್ನಯ ನಿವಾಸಕ್ಕೆ. ಯೋವಾನ 8ನೇ ಅಧ್ಯಾಯ 34ನೇ ವಚನ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಪಾಪವನ್ನು ಮಾಡುವವನು ಪಾಪಕ್ಕೆ ದಾಸನೇ ಸರಿ. ರೋಮನರಿಗೆ ಬರೆದ ಪತ್ರ 8ನೇ ಅಧ್ಯಾಯ 12ನೇ ವಚನ. ದೈಹಿಕ ದುರುಚ್ಛೆಗಳಿಗೆ ದಾಸರಾಗಬೇಡಿ. ನಿಮ್ಮ ನಶ್ವರ ಶರೀರಗಳ ಮೇಲೆ ಇನ್ನೆಂದಿಗೂ ಪಾಪವು
ತನ್ನದ ಬಾಳಿಕೆಯನ್ನು ನಡೆಸದಿರಲಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಮಾತನಾಡಬೇಡಿ. ಸ್ವರ್ಗೀಯ ಯಾತ್ರೆ. ಈ ದಿನದ ಪ್ರಾರ್ಥನೆ. ಮಹಿಮೆಯ ದೇವರೇ, ಮಹೋನ್ನತ ದೇವರೇ, ನಿಮ್ಮ ನಾಮವು ಪರಿಶುದ್ಧವಾದದ್ದು. ಪರಿಶುದ್ಧವಾದ ನಿಮ್ಮ ನಾಮವನ್ನು ಸ್ಮರಿಸುವ, ಸ್ತುತಿಸುವ ನಾನೂ ಸಹ ಪರಿಶುದ್ಧನಾಗಿ ಜೀವಿಸುವಂತೆ ಕರುಣಿಸಿರಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಾನು ಸಂಪೂರ್ಣವಾಗಿ ನನ್ನನ್ನು ಸಮರ್ಪಿಸಿಕೊಳ್ಳುತ್ತಾ ಈ ಲೋಕದಲ್ಲಿರುವ ಎಲ್ಲಾ ವಿಧೇಯರಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಏಕಾಂಗಿತನದ ಬದುಕಿನಲ್ಲಿ ಯಾರ ಆಶ್ರಯವಿಲ್ಲದೆ ತನ್ನ ಜೀವನವನ್ನ ಮುನ್ನಡೆಸಲು ಹಗಲು ರಾತ್ರಿ ಭಯದಿಂದಲೂ ಭಾರದಿಂದಲೂ ಹೋರಾಟದಿಂದಲೂ ಹಲವಾರು ಸಮಸ್ಯೆಗಳಿಂದಲೂ ತಮ್ಮ ಜೀವನವನ್ನು ಮಾಡುತ್ತಿರುವ ಎಲ್ಲಾ ವಿಧೇಯರನ್ನು ಆಶೀರ್ವದಿಸಿ ಸಂರಕ್ಷಿಸಿರಿ. ಓ ನನ್ನ ದೇವರೇ, ಆ ವಿಧೇಯರ ಏಕಾಂಗಿತನದ ಬದುಕಿನಲ್ಲಿ ಅವರ ಮುಂದೆ ಬರುವ ಎಲ್ಲ ವಿಧವಾದ ಕಷ್ಟ ನಷ್ಟಗಳನ್ನು ದೂರ ಮಾಡಿರಿ. ಅವರ ಆಂತರಿಕ ಕೊರಗು ಗಾಯಗಳನ್ನು ನೀಗಿಸಿರಿ. ಅವರಿಗೆ ನೀವು ಕೊಟ್ಟಿರುವ ಮಕ್ಕಳನ್ನು ಆಶೀರ್ವದಿಸಿರಿ. ಆ ಮಕ್ಕಳನ್ನು ಸಾಕಿ ಸಲಹುವ ಮಾರ್ಗವನ್ನು ತೆರೆದುಕೊಡಿರಿ. ಹಾಗೂ ಸಮಾಜದಲ್ಲಿ ಧೈರ್ಯವಾಗಿ ಎಲ್ಲವನ್ನು ಜಯಿಸಿ ಶುದ್ಧವಾದ ವಿಶ್ವಾಸದ ಜೀವನವನ್ನು ಮಾಡಲು ಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವನವುಳ್ಳ ತಂದೆಯೇ. ಆಮೇನ್. ಜಪಸರದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸುವ ಗಳಿಗೆ ಎಲ್ಲ ಸಕ್ಕರೆ ಕಾಯಿಲೆಯಿಂದ ಬರಳುತ್ತಿರುವವರಿಗಾಗಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸೋಣ. ಪ್ರಿಯರೇ, ಪ್ರಾರ್ಥನೆ ಶ್ರೇಷ್ಠ, ಪ್ರಾರ್ಥನೆ ಅತಿ ಶ್ರೇಷ್ಠ. ನಾವು ಪ್ರಾರ್ಥಿಸುವಾಗ ಆನ್ಲೈನ್ನ ಸಮಸ್ಯೆ, ಸೊ ಅದರಿಂದ ಪ್ರಾರ್ಥಿಸಲು ಸರಿಯಾಗಿ ಯಾರಿಗಾದರೂ ಪ್ರಾರ್ಥಿಸಬೇಕು ಎಂಬುವ ಇಚ್ಛೆ ಇದ್ದರೆ ದಯವಿಟ್ಟು ಪ್ರಾರ್ಥಿಸಿ. ಸಕ್ಕರೆ ಕಾಯಿಲೆ ಉಳ್ಳವರಿಗಾಗಿ ಯಾರಾದರೂ ಪ್ರಾರ್ಥಿಸಬೇಕೆಂಬುದಿದ್ದರೆ ದಯವಿಟ್ಟು ಪ್ರಾರ್ಥಿಸಿ. ಹಾಗೂ ವೈಯಕ್ತಿಕವಾಗಿಯೂ ನಿಮ್ಮ ಕೌಟುಂಬಿಕ ಪ್ರಾರ್ಥನೆಯಲ್ಲಿಯೂ ಸಹ ಪ್ರಾರ್ಥಿಸಿರಿ.